ಮತ್ತು ನೋಡಿ ರಾಹು ಕೇತು ಯಾಕಂದರೆ 6 8ನೇ ಮನೇಲಿ ಕೇತು ಇರ್ತಾನೆ. 8ನೇ ಮನೇಲಿ ಕೇತು ಇದ್ದು 2ನೇ ಮನೇಲಿ ರಾಹು ಇದ್ದು 8ನೇ ಮನೇಲಿ ಕೇತು ಇದ್ದು ಎಲ್ಲೋ ಒಂದು ಕಡೆ ತುಂಬ ಆಘಾತಕಾರಿ ವಿಷಯಗಳನ್ನ ಕೇಳ್ತಾ ಹೋಗಬೇಕಾಗುತ್ತೆ ಮಕರ ರಾಶಿಯವರು. ಅಂದರೆ ಸಡನ್ನಾಗಿ ಯಾವುದೋ ಒಂದು ಕೆಲಸ ಆಗಬೇಕಾಗಿರೋ ಕೆಲಸ ಆಗದೇ ಇರೋ ಅಂಥದ್ದು, ಅಥವಾ ಏನೋ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಅದನ್ನು ತಪ್ಪಾಗಿ ಜನ ಭಾವಿಸೋದು, ತಪ್ಪಾಗಿ ಮಾತಾಡೋದು, ಇವೆಲ್ಲವೂ ಕೂಡ ನಡೆಯುತ್ತೆ ಮಕರ ರಾಶಿಯವ್ರಿಗೆ. ಯಾಕಂದರೆ ಇನ್ನು ಸೂರ್ಯ ಬದಲಾವಣೆ ಆಗಬೇಕು. ಮತ್ತು ಶನಿ, ಯಾಕಂದರೆ ರಾಶಿಯಾಧಿಪತಿ ಶನಿ 3ನೇ ಮನೇಲಿದ್ದು ಜೊತೆಗೆ ಕುಜನ ಒಂದು ಸಂಬಂಧ ಹೊಂದಿರ್ತಾರೆ. ಕುಜ ಮತ್ತು ಬುಧ ಮತ್ತು ಸೂರ್ಯ ಈ 3 ಗ್ರಹಗಳು ಸೇರಿರೋದ್ರಿಂದ ಇವಾಗ ದೊಡ್ಡ ಪೊಸಿಷನಲ್ಲಿ ಯಾರಿರ್ತಾರೆ, ಇವಾಗ ಗೌರ್ಮೆಂಟ್ ಅಧಿಕಾರಿಗಳಾಗಿರ್ಬೋದು. ಸೂರ್ಯ ಮತ್ತು ಕುಜ ಒಟ್ಟಿಗೆ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ, ಇನ್ನೊಂದು ಹೇಳ್ತೀನಿ ನೋಡಿ, ಈ IAS IPS ಪೊಲೀಸ್ ಆಫೀಸರ್ಸ್ ಯಾರಿರ್ತಾರೆ, ತುಂಬ ಅಧಿಕಾರಿಗಳು ಯಾರಿರ್ತಾರೆ, ಇವ್ರಿಗೆಲ್ಲರಿಗೂ ಕೂಡ ಈ ಟೈಮಲ್ಲಿ ಯಾವುದಾದ್ರೂ ಒಂದು ಪ್ರಮೋಷನು ಆಗ್ಬೋದು ಅಥವಾ ಸಸ್ಪೆಂಡು ಆಗ್ಬೋದು. ಈ ಥರದ್ದು, ಯಾಕಂದರೆ ಈ ಥರದ್ದು ಒಂದು ಇದು ಜಾಸ್ತಿ ನಡೀತಾ ಹೋಗುತ್ತೆ. ಕೆಲವೊಬ್ಬರಿಗೆ ಪ್ರಮೋಷನ್ ಆಗುತ್ತೆ, ಅದರಲ್ಲಿ ದಶಾಭುಕ್ತಿ ತುಂಬ ಚೆನ್ನಾಗಿ ಸಾಥ್ ಕೊಡಬೇಕು. ದಶಾಭುಕ್ತಿ ಏನಾದರೂ ಕೆಟ್ಟಿದ್ರೆ ಅದರಿಂದ ಅವಮರ್ಯಾದೆಯಾಗಿ ಸಸ್ಪೆಂಡ್ ಆಗುವಂಥದ್ದು, ಕೆಲಸದಿಂದ ಹೊರಗಡೆ ಹಾಕುವಂಥದ್ದು, ಇಲ್ಲ ಟ್ರಾನ್ಸ್ಫರ್ ಆಗುವಂಥದ್ದು, ಈ ಥರದ್ದು ಯಾವುದಾದ್ರೂ ಒಂದೊಂದು ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇರ್ತಾರೆ. ಇದು ಈ 20ನೇ ತಾರೀಕುವರೆಗೂ ಈ ಒಂದು ಗ್ರಹಗಳ ಒಂದು ಬದಲಾವಣೆ ಆಗೋವರೆಗೂ ಕೂಡ ಇದು ನಡೀತಾ ಇರುತ್ತೆ. ಮತ್ತು ಶುಕ್ರ ಕೂಡ ನೋಡಿ, ಮಕರ ರಾಶಿಗೆ ಶುಕ್ರನೂ ಅಷ್ಟೇ, ಅವನು 5ನೇ ಅವನಾಗಿರ್ತಾನೆ. ಅವನು 4ನೇ ಮನೇಲಿ ಇರೋದ್ರಿಂದ, ಅದು ಕುಜನ ಒಂದು ಮನೆ ಆಗಿರೋದ್ರಿಂದ ಅಲ್ಲಿಯ ರಾಶಿಯಾಧಿಪತಿ ಕುಜ, ಮೇಷರಾಶಿಯ ರಾಶಿಯಾಧಿಪತಿ ಕುಜ ಅವನು ಕೂಡ 12ನೇ ಮನೆಗೆ ಬಂದಿರೋದ್ರಿಂದ, ಅಂದರೆ 3ನೇ ಮನೆಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಮನೇಲಿ ಹೆಣ್ಮಕ್ಳಿಗೆ ತೊಂದರೆ ಆಗುವಂಥದ್ದು, ಅಥವಾ ಹೆಣ್ಮಕ್ಳಿಗೆ ಮನಸ್ತಾಪ ಆಗುವಂಥದ್ದು, ಮನೇಲಿ ಒಬ್ಬರನ್ನ ನೋಡಿದ್ರೆ ಒಬ್ಬರು ಆಗೋದಿಲ್ಲ, ಈ ಥರದೊಂದು ಪ್ರಾಬ್ಲಮಲ್ಲೆಲ್ಲ ಸಿಕ್ಕಾಕೊಳ್ತೀರಾ ಮಕರ ರಾಶಿಯವರು. ಒಟ್ಟಾರೆ ಮಕರ ರಾಶಿಯವರಿಗೆ ತುಂಬ ಟೈಮು ಕೆಟ್ಟಿದೆ. ಆ ಕೆಟ್ಟಿರೋ ಟೈಮ್ನ ನೀವು ಪರಿಹಾರ ಮಾಡ್ಕೋಬೇಕಾಗತ್ತೆ. ಪರಿಹಾರ ಮಾಡಿಕೊಂಡು ಎಲ್ಲ ಒಂದು ಕಡೆ ನಿಮ್ಮ ಮನಸ್ಸಿಗೆ ನೀವು ಸಮಾಧಾನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ 3ನೇ ಮನೇಲಿ ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ತುಂಬ ಹಳೆ ಯಾರಾದರೂ ಫ್ರೆಂಡ್ಸು ಹೊಸದಾಗಿ ಬರೋದಾಗಿರ್ಬೋದು, ಅವ್ರು ಬಂದಾಗ ನಿಮ್ಮ ಕುಟುಂಬದಲ್ಲಿ ಬಿರುಕು ಉಂಟಾಗೋದಾಗಿರ್ಬೋದು, ಇವೆಲ್ಲವೂ ನಡೀತಾ ಇದೆ. ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು. ಈ 1 ತಿಂಗಳಲ್ಲಿ ಮಕರ ರಾಶಿಯವ್ರಿಗೆ ತುಂಬ ಟೈಮ್ ಕೆಟ್ಟಿದೆ. ತುಂಬ ಟೈಮ್ ಕೆಟ್ಟಿರೋದನ್ನ ನೀವು ಸರಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಕೆಲವೊಂದು ಮಾತಿಗೆ ಕೆಲವೊಂದು ನಿಂದನೆಗಳಿಗೆ ಒಳಪಡಬೇಕಾಗತ್ತೆ ಮಕರ ರಾಶಿಯವರು. ಮೇಡಮ್, ಹಾಗೆ ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸ್ನೇಹಿತರಿಂದಲೇ ವಿಶ್ವಾಸ ದ್ರೋಹ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಹೇಗೆ, ಯಾವ ರೀತಿಯಾಗಿ ಗೊತ್ತಾಗುತ್ತೆ? ಸ್ನೇಹಿತರಿಂದ ಅಂತಂದ್ರೆ ನೋಡಿ, 3ನೇ ಮನೆ ಅಂತಂದ್ರೆ ಫ್ರೆಂಡ್ಸು, ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ನಾವು ಹೇಳ್ತೀವಿ 3ನೇ ಮನೆ ಅಂತ ಬಂದಾಗ. ಅದರಲ್ಲಿ ಸ್ನೇಹಿತರು ಅಂತ ಬಂದಾಗ ಎಲ್ಲ ಒಂದ್ ಕಡೆ ನಮ್ಮ ಹತ್ರ ತುಂಬಾ ಚೆನ್ನಾಗಿರೋರು ಈ ಟೈಮಲ್ಲಿ ಮಾತು ಬಿಡೋವಂಥದ್ದು, ತುಂಬ ಚೆನ್ನಾಗಿರೋರು ನಮ್ಮ ಹತ್ರ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಇಲ್ಲ ನಮ್ಮ ಬಗ್ಗೆ ಎಲ್ಲಾದರೂ ಇನ್ನೊಂದು ಕಡೆ ಮಾತಾಡಿರ್ತಾರೆ. ನಾವೇನಾದರೂ ಯಾವಾಗಲೂ ಒಂದು ಮಾತು ಹೇಳಿರ್ತೀವಿ, ಅದನ್ನ ಎಲ್ಲೋ ಒಂದು ಕಡೆ ಮಾತಾಡಿದಾಗ ಅದು ನಮ್ಮ ಕಿವಿಗೆ ಬೀಳೋದು, ಇದು ಹರ್ಟ್ ಆಗೋದು, ಒಬ್ರಿಗೊಬ್ರು ಕೇಳೋದು, ಇದು ಕ್ರ್ಯಾಶ್ ಆಗೋದು, ಇಲ್ಲ ಒಳಗಡೆನೆ ಈಗೋ ಸ್ಟಾರ್ಟ್ ಆಗೋದು, ಇದೆಲ್ಲವೂ ಕೂಡ ಆಗುತ್ತೆ. ಏನಪ್ಪ ಕಾರಣ ಅಂತ ಅಂದರೆ, ಯಾಕಂದರೆ ಮಕರ ರಾಶಿಯ ಅಧಿಪತಿ ಶನಿ ಆಗಿರ್ತಾನೆ. ಶನಿ ಹೋಗಿ 3ನೇ ಮನೇಲಿದ್ದಾನೆ, ಜೊತೆಗೆ ಸೂರ್ಯ ಶನಿ ಒಟ್ಟಿಗೆ ಸೇರಿದಾಗ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗ್ತಿದೆ. ಇನ್ನು ನಾವು ಎಷ್ಟು ಮಾತ್ರ ಅಲ್ವಾ? ಯಾಕಂದರೆ ಇವೆಲ್ಲವೂ ಕೂಡ ಎಫೆಕ್ಟ್ ಆಗುತ್ತೆ. ಮತ್ತು ಕುಜ ನೋಡಿ, 11ನೇ ಮನೆಯವನು, ಅವನು 11ನೇ ಮನೆ ಕುಜ, ರಾಶಿಗೆ 11ನೇ ಮನೆಯವನು 3ನೇ ಮನೇಲಿ ಸೇರ್ಕೊಂಡಿದ್ದಾನೆ. ಶನಿ ಕುಜ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ ಅಂದರೆ, ತುಂಬ ನಿಂದನೆಗಳು, ಆಪಾದನೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಏನೋ ಒಂದು ಕೆಲಸ ಮಾಡಿರ್ತಾರೆ, ತುಂಬ ಕಷ್ಟಪಟ್ಟು ತುಂಬ ಶ್ರಮ ವಹಿಸಿ ಯಾವುದೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ, ಏನೋ ಒಂದು ಕೆಲಸ ಮಾಡಿರ್ತಾರೆ. ಈ ಸಣ್ಣ ಮನೆಗಳಲ್ಲೆಲ್ಲ ಈ ಸಣ್ಣ ಕೆಲಸಗಳೆಲ್ಲ ಯಾರಾದರೂ ಇವಾಗ ಒಬ್ರು ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ಗೆದ್ದುಬಿಟ್ರೆ ಅವ್ರನ್ನ ಪ್ರಮೋಟ್ ಮಾಡೋದಕ್ಕಿಂತ ಆಡ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ. ಯಾವ ಕಡೆಯಿಂದ ಬಂತೋ, ಹೇಗೆ ಬಂತೋ ಕೇಳಿದಿರಲ್ಲ ನೀವು ಮಾತುಗಳು. ಈ ಥರದ ಒಂದು ಮಾತುಗಳು ಕೇಳಬೇಕಾಗಿರುವಂಥ ಒಂದು ಪರಿಸ್ಥಿತಿ ಈ ಟೈಮಲ್ಲಿ ಆಗುತ್ತೆ. ಯಾಕಂದರೆ ಇದು ಗ್ರಹಗಳ ಒಂದು ಬದಲಾವಣೆಯಿಂದ. ಹೌದು.